ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ಮೂರನೇ ಮದುವೆಯಾಗಿದ್ದಾರೆ. ಇನ್ನು ಮೂರನೇ ಮದುವೆಯಲ್ಲೂ ಕೂಡ ಅವರು ವರಿಸಿದ್ದು ಐಎಎಸ್ ಆಫೀಸರ್ನೇ. ಮೂವರು ಕೂಡ ಐಎಎಸ್ ಆಫೀಸರ್ಸೇ. ಹಿರಿಯ ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ಮೂರನೇ ಬಾರಿ ಹಸೆಮಣೆ ಏರಿದ್ದಾರೆ. ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ವೈಯಕ್ತಿಕ ಜೀವನ ಈಗ ಸೋಷಿಯಲ್ ಮೀಡಿಯಾ ಹಾಟ್ ಟಾಪಿಕ್ ಆಗಿದೆ. ಹಿರಿಯ ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ಮೂರನೇ ಬಾರಿ ಹಸೆಮಣೆ ಏರಿದ್ದು ವೈಯಕ್ತಿಕ ಜೀವನ ಈಗ ಸೋಷಿಯಲ್ ಮೀಡಿಯಾ ಹಾಟ್ ಟಾಪಿಕ್ ಆಗಿದೆ. ಸ್ಪೆಷಲ್ ಏನಪ್ಪ ಅಂದರೆ ಮೂವರು ಪತ್ನಿಯರು ಐಎಎಸ್ ಅಧಿಕಾರಿಗಳೇ ಆಗಿದ್ದರು ಅನ್ನುವಂಥದ್ದೇ ವಿಶೇಷ. ಅಧಿಕಾರಿಯ ಲವ್ ಅಂಡ್ ಲೈಫ್ ಇದೀಗ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದೆ. 2017ರ ಬ್ಯಾಚ್ ಅಧಿಕಾರಿ ಅಂಕಿತಾ ಧಕ್ರೆ ಜೊತೆ ಮೂರನೇ ಮದುವೆಯಾಗಿದ್ದಾರೆ. ಕುನೋದ ಹೋಟೆಲ್ನಲ್ಲಿ ಗುಟ್ಟಾಗಿ ನಡೆದ ಮಂಗಳ ಕಾರ್ಯ. ಮೊದಲ ಪತ್ನಿ ರಿಜು ಭಾಫ್ನಾ ಐಎಎಸ್ ಅಧಿಕಾರಿ, ಈಗ ಶಾಜಾಪುರದ ಜಿಲ್ಲಾಧಿಕಾರಿಯಾಗಿದ್ದಾರೆ, ಡಿ ಸಿ ಆಗಿದ್ದಾರೆ. ಎರಡನೇ ಪತ್ನಿ ಮಿಶಾ ಸಿಂಗ್ ಅವರು ಐಎಎಸ್ ಅಧಿಕಾರಿ, ಈಗ ರತ್ಲಂ ಡಿ ಸಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರಿಗೂ ವಿಚ್ಛೇದನ ನೀಡಿ ಮೂರನೇ ಮದುವೆ ಆಗಿದ್ದಾರೆ ಅವಿ ಪ್ರಸಾದ್. ನೂತನ ವಧು ಅಂಕಿತಾ ಕೂಡ ಉಪಕಾರ್ಯದರ್ಶಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಸಚಿವಾಲಯದಲ್ಲಿ ಪವರ್ಫುಲ್ ಹುದ್ದೆಯಲ್ಲಿದ್ದಾರೆ ಮೂರನೇ ಪತ್ನಿ. ಅವರು ಐಎಎಸ್ ಅಧಿಕಾರಿ ಅನ್ನುವಂಥದ್ದು ವಿಶೇಷ. UPSC 13ನೇ ರ್ಯಾಂಕ್ ವೀರ ಅವಿ ಪ್ರಸಾದ್ ಮೂರನೇ ಮದುವೆ ಆಗಿದ್ದಾರೆ. RBIನಲ್ಲೂ ಕೆಲಸ ಮಾಡಿದ್ದಂತಹ ಪ್ರತಿಭಾವಂತ ಅಧಿಕಾರಿ ಅವಿ ಪ್ರಸಾದ್. ಮಧ್ಯಪ್ರದೇಶದ 2014ರ ಬ್ಯಾಚ್ನ ಐಎಎಸ್ ಅಧಿಕಾರಿ ಅವಿ ಪ್ರಸಾದ್. 2017ರ ಬ್ಯಾಚ್ ಐಎಎಸ್ ಅಧಿಕಾರಿ ಅಂಕಿತಾ ಧಾಕ್ರೆ ಅವರನ್ನು ಕುನೋ ನ್ಯಾಷನಲ್ ಪಾರ್ಕ್ ಬಳಿ ಇತ್ತೀಚೆಗೆ ವಿವಾಹವಾಗಿದ್ದಾರೆ. ಫೆಬ್ರವರಿ 11ಕ್ಕೆ ಸದ್ದಿಲ್ಲದೆ ನಡೆದಂಥ ವಿವಾಹ ಮಹೋತ್ಸವ ಕೇವಲ ಕುಟುಂಬಸ್ಥರ ಸಮ್ಮುಖದಲ್ಲಿ IAS ಜೋಡಿ ಒಂದಾಗಿದೆ. ಅಪೌಷ್ಟಿಕತೆ ನಿವಾರಣೆಗೆ ಕೆಲಸ ಮಾಡಿ ಹೆಸರಾಗಿದ್ದಂತಹ ಸಾಹೇಬರು ಅವಿ ಪ್ರಸಾದ್ ಅವರ ಮೂರನೇ ಮದುವೆ ನೋಡಿ. ಮೂರನೇ ಮದುವೆ ಮೂಲಕ ಈಗ ಸುದ್ದಿಯಲ್ಲಿ ಇರುವಂಥದ್ದು ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ಮೂರನೇ ಮದುವೆ ವರಿಸಿರುವಂತಹ ಮೂವರೂ ಕೂಡ IAS ಆಫೀಸರ್ಸ್ ಅನ್ನುವಂಥದ್ದೇ ವಿಶೇಷ. ಅಂಕಿತಾ ಧಾಕ್ರೆ 2017ರ ಬ್ಯಾಚ್ನ IAS ಅಧಿಕಾರಿ, ಸದ್ಯ ರಾಜ್ಯ ಸಚಿವಾಲಯದ ಉಪಕಾರ್ಯದರ್ಶಿ. ಅವರು ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಮದುವೆ ಆಗಿದ್ದಾರೆ. ಅವಿ ಪ್ರಸಾದ್ ಅವರು ಉತ್ತರ ಪ್ರದೇಶದ ಸೀತಾಪುರದವರು. 2013ರ UPSC ಪರೀಕ್ಷೆಯಲ್ಲಿ 13ನೇ ರ್ಯಾಂಕ್ ಪಡೆದಿದ್ದರು. ಅವಿ ಪ್ರಸಾದ್ ಅವರ ಮೊದಲ ಪತ್ನಿ ರಿಜು ಬಫ್ನಾ 2014ರ ಬ್ಯಾಚ್ನ ಅಧಿಕಾರಿ ಆದರೆ, ಎರಡನೇ ಪತ್ನಿ ಮಿಶಾ ಸಿಂಗ್ 2016ರ ಬ್ಯಾಚ್ನ ಅಧಿಕಾರಿ. ಅವಿ ಪ್ರಸಾದ್ ಪ್ರಸ್ತುತ ಮಧ್ಯಪ್ರದೇಶದಲ್ಲಿ ಉದ್ಯೋಗ ಗ್ಯಾರಂಟಿ ಕೌನ್ಸಿಲ್ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಅವಿ ಪ್ರಸಾದ್ ಅವರ ವೃತ್ತಿ ಜೀವನ ಅಥವಾ ಅವರ ಹಿಂದಿನ ಪತ್ನಿಯರ ಬಗ್ಗೆ ಅಂದರೆ ನಾವಿಲ್ಲಿ ಗಮನಿಸ್ತಾ ಹೋದರೂ ಕೂಡ ಈಗ ಮೂರನೇ ಮದುವೆ ಆಗಿರುವಂಥದ್ದು ನಾವು ನೋಡಿದಾಗ, ಅಂದರೆ ಅವಿ ಪ್ರಸಾದ್ ಮದುವೆ ಆಗಿರುವಂಥದ್ದನ್ನು ನಾವು ನೋಡಿದಾಗ ಮೂರನೆಯ ಪತ್ನಿ ಕೂಡ IAS ಅಧಿಕಾರಿ ಅನ್ನುವಂಥದ್ದು ವಿಶೇಷ. ಅಧಿಕಾರಿಯ ಲವ್ ಅಂಡ್ ಲೈಫ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.